ಹೋಗು ಮುಂದೆ ಏನ್ ಅನ್ಕೋತಾರೆ, ಉಗಿದು ಹೋಗ್ತಾರೆ. ನಿನ್ನೆಲ್ಲ ಒಂದು ಉಗಿದು ಹೋಗ್ತಾರೆ. ಬೇಕಾದ್ರೆ ನೆನ್ಪಿಡ್ರಿ, ಯಾರ ಗೋಕಾಕ್ ಬಂದ್ರ ಎಲ್ಲಾ ಊರು ಇವತ್ತು ಬ್ಯಾನರ್ ನೋಡಿದ್ರೆ ಒಂದು ಕುಟುಂಬದ ಬ್ಯಾನರ್ ಹಾಕಿದ್ರು. ಇನ್ನೊಬ್ಬರಿಗೆ ಪರ್ಮಿಷನ್ ಕೊಡಂದ್ರೆ ಕೊಡತ್ತಿಲ್ಲ. ಜಾತ್ರೆ ಕಮಿಟಿ ಹೆಸರು ಹೇಳ್ಕೊಂಡು ಅವ್ರ ಪರ್ಮಿಷನ್ ಕೊಟ್ಟು ಇವ್ರ ಪರ್ಮಿಷನ್ ಕೊಡ್ತೀವಿ, ಅವ್ರ ಕಡೆ ಹೋಗ್ರಿ ಇವ್ರ ಕಡೆ ಹೋಗ್ರಿ, ಜನರನ್ನ ಒಂದು ಕನ್ಫ್ಯೂಷನ್ ಆಗಿರುವಂತದ್ದು, ತಪ್ಪು ಮಾಹಿತಿ ಕೊಡುವಂಥದ್ದು ಇವತ್ತು ಮುನ್ಸಿಪಲ್ ಅಧಿಕಾರಿಗಳು ಮಾಡ್ತಾರೆ. ಸರ್ಕಾರದಿಂದ ನೇಮಕಗೊಂಡ ಸರ್ಕಾರದ ಪಗಾರ ತಗೊಂಡು ಇನ್ಯಾರದೋ ಪರವಾಗಿ ಕೆಲಸ ಮಾಡ್ತಾ ಇರುವಂತ ಇವತ್ತು ಮುನ್ಸಿಪಲ್ ಅಧಿಕಾರಿಗಳು. ಯಾವುದೇ ಮೇಲಾಧಿಕಾರನ ಇವತ್ತು ಕೇಳಿದ್ರೆ ಎಲ್ಲರೂ ತಮ್ಮ ಅಸಹಾಯಕತೆಯನ್ನು ತೋರ್ಪಡಿಸುವಂತ ಒಂದು ಪರಿಸ್ಥಿತಿ ಇವತ್ತು ಗೋಕಾಕದಲ್ಲಿ ನಿರ್ಮಾಣ ಆಗಿದೆ. ಮತದಾರ ಬಂಧುಗಳೇ, ಅಂಬೇಡ್ಕರ್ ಅವರು ಬಂದಂತ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ತನ್ನ ಧರ್ಮವನ್ನು ಆಚರಿಸಬೇಕು, ಮಾತಿನ ವಾಕ್ ಸ್ವಾತಂತ್ರ್ಯ ಇವನ್ನೆಲ್ಲ ಅಂಬೇಡ್ಕರ್ ಅವರು ನಮಗೆ ದಯಪಾಲಿಸಿದಾರ. ಆದ್ರೆ ಇವತ್ತು ಗೋಕಾಕ್ನಲ್ಲಿ ಅಧಿಕಾರಿಗಳಿಂದಲೇ ಜನರ ಒಂದು ಧರ್ಮವನ್ನು ಆಚರಿಸುವಂತದ್ದು ವಾಕ್ ಸ್ವಾತಂತ್ರ್ಯವನ್ನ ಕಳ್ಕೊಂಡಿದ್ದೀವಿ. ಇವತ್ತು ಗೋಕಾಕ್ನಲ್ಲಿ ಜಾತಿ ನಡೆದ್ರೆ ಶುಭಾಶಯ ಕೋರ್ಲಿಕ್ಕೆ ಯಾರೊಬ್ಬರಿಗೂ ಬ್ಯಾನರ್ಗಳನ್ನ ಪರ್ಮಿಷನ್ ಕೊಡ್ತಾ ಇಲ್ಲ. ಅಷ್ಟೇ ಅಲ್ಲ, ಇವತ್ತ ಏನ್ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನಲ್ಲ, ಅದಕ್ಕೆ ನಿಮ್ರ ಸ್ವತಃ ಜಾಗ ಇದ್ರು ನಿಮ್ಗೆ ಪರ್ಮಿಷನ್ ಇಲ್ಲ. ಯಾರೋ ಒಬ್ಬರಿಗೆ ಲಾಭ ಮಾಡ್ಕೋಬೇಕಂತ ಹೇಳಿ ಅವ್ರ ಜಾಗದಾಗ ಅಮ್ಯೂಸ್ಮೆಂಟ್ ಪಾರ್ಕ್ ಕೊಟ್ಟಿದ್ದಾರೆ. ಅಂದ್ರ ಜಾತ್ರೆ ದುಡ್ಡು ಇವರ ಮಾಡ್ಕೊಳ್ಳೋರು, ಹೆಸರು ಇವರ ಮಾಡ್ಕೊಳ್ಳೋರು. ಇದಂತ ಅನ್ಯಾಯ ನೋಡ್ರಿ ನಮ್ಗೆ ಗೋಕಾಕ. ಅಷ್ಟೇ ಅಲ್ಲ, ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ 10 ಕೋಟಿ ಸಿದ್ದರಾಮಯ್ಯವರು 10 ಕೋಟಿ ಕೊಟ್ಟಿದ್ದಾರೆ. ಎಲ್ಲದ 10 ಕೋಟಿ ಇವತ್ತು ಅಭಿವೃದ್ಧಿ ಅಂತ ಹೇಳ್ತಾರ. 10 ಕೋಟಿ ಕೊಟ್ಟಿದಾರ. 10 ಕೋಟಿ ಬರೀ ಪೇವರ್ಸ್ ಹಾಕಿದಾರೆ. ಅದು ಒಂದು ರೋಡ್ ಪೇವರ್ಸ್ ಹಾಕಿದಾರೆ. ಮತ್ತೆ ಇವತ್ತು ಮುನ್ಸಿಪಲ್ ಸಿಇಒಗಳು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಯಾಕಂದ್ರ ಇವರು ದಬ್ಬಾಳಿಕೆ ಹೇಳಿದ್ರೆ ನಮ್ಮ ಜಾಧವ್ ಅವರಂತ ಏನು ಮುನ್ಸಿಪಲ್ ಸಿಇಒ ಇದ್ರಲ್ಲ, ಅಲ್ಲಿ ಸೈನ್ ಮಾಡು ಇಲ್ಲಿ ಸೈನ್ ಮಾಡು, 10 ರೂಪಾಯಿ 23 ರೂಪಾಯಿ ಬರ್ತದು, ಅದಕ್ಕೆ ಸೈನ್ ಮಾಡಿ ಅದು ಭ್ರಷ್ಟಾಚಾರ ನಡೆಸೋದು ಅವ್ರು ರೋಸ್ ಹೋಗಿದ್ದಾರೆ. ಎಷ್ಟರಪ್ಪ ಇದ ಎಷ್ಟರ ಅನ್ಯಾಯ ಅಂತೇಳಿ ಅವರೇ ತಾವು ಟ್ರಾನ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಅಂತ ಪರಿಸ್ಥಿತಿ ನಮ್ಮ ಗೋಕಾಕ್ನಲ್ಲದ. ಏನು ಈ ದಬ್ಬಾಳಿಕೆಗೆ ಭ್ರಷ್ಟಾಚಾರಕ್ಕ ಎಲ್ಲ ಒಳ್ಳೆಯ ಪ್ರಾಮಾಣಿಕ ಅಧಿಕಾರಿಗಳು ನಮ್ಮ ಗೋಕಾಕನ್ನ ಬಿಟ್ಟು ಹೊಂಟಿದಾರ. ಇವತ್ತು ಇವ್ರು ಏನದಾರಲ್ಲ, ಈ ಒಂದು ಕುಟುಂಬದ ಒಂದು ರಾಜಕಾರಣ ಮಾತು ತಿಳ್ಕೊಂತ ಅವ್ರೆಲ್ಲಿ ಸೈನ್ ಮಾಡಿದ್ರೆ ಅಲ್ಲಿ ಸೈನ್ ಮಾಡ್ಕೊಂತ ಅವ್ರ ಜೊತೆ ಶಾಮೀಲಾಗಿ ಇವತ್ತು ಗೋಕಾಕನ ಪರಿಸ್ಥಿತಿ ಈ ರೀತಿ ಇದೆ. ಮತದಾರ ಬಂಧುಗಳೇ, ನಮ್ಮ ಗೋಕಾಕದ ಮಹಾಜನತೆ ಇವತ್ತು ನೀವು ಗಟ್ಟಿಯಾದ ಒಂದು ಧ್ವನಿ ಎತ್ತಬೇಕಂದ್ರೆ ಎಲ್ಲರೂ ಇಲ್ಲಿರುವಂತಹ ಉದ್ಯೋಗಗಳು ಈಗಾಗಲೇ ನೋಡ್ರಿ ಮಾರ್ಕೆಟ್ ಇವತ್ತು ಜಾತ್ರೆ ಅಂದ್ರ ಒಂದು ಸಂತಿಗಿಂತನೂ ಅಷ್ಟ ಮಂದಿ ಬಂದ ಜಾತ್ರಾ ಇಂತ ಖುಷಿಯಲ್ಲಿ ಇಡೀ ಗೋಕಾಕ್ ತುಂಬಬೇಕಿತ್ತು. ಎಲ್ಲಾ ಊರು ಎಲ್ಲಾ ತಾಲೂಕುಗಳು ಅಭಿವೃದ್ಧಿ ಹೊಂದಿದ್ರ ನಮ್ಮ ಗೋಕಾಕದ ಬಿಸ್ನೆಸ್ ಹಿಂದೆ ಹೋಗ್ತದೆ, ಅತಿ ಕಡಿಮೆ ಆಗತ್ತದ. ಇದೇ ರೀತಿಯಾಗಿ ಮುಂದುವರೆದ್ರ ಎಲ್ಲಾ ಉದ್ಯೋಗಪತಿಗಳಾಗ್ಲಿ ವೈದ್ಯರಾಗ್ಲಿ ಒಂದು ಸಂವೇದನೆ